ನಮ್ಮ ಹಳ್ಳಿ ಕಾರ್ಗೋಸ್ಕರ ಅವರು ಮಾಡಿರೋ ಸೇವೆಗಳೇನು ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನಾನು ಇವತ್ತವರೆಗೂ ಎಲ್ಲಿ ಹೇಳಿರಲಿಲ್ಲ. ಏನಂತಂದರೆ ನಾವು ಸುಮಾರು ಹೀರೋಗಳ ಹತ್ರ ಹೋಗಿರ್ತೀರಿ, ಹಿಂಗೆ ನಮ್ಮ ರೇಸ್ಗೆ ಬರಬೇಕು ಅಂತ ಕೇಳಿರ್ತೀರಿ. ಕೆಲವೊಬ್ಬರು ದುಡ್ಡು ಡಿಮ್ಯಾಂಡ್ ಮಾಡಿದ್ರು, ಕೆಲವೊಬ್ಬರು ದುಡ್ಡು ಕೊಡ್ತೀನಿ ಅಂದ್ರೂ ನಮ್ಗೆ ಡೇಟ್ಸ್ ಕೊಟ್ಟಿಲ್ಲ. ಹಿಂಗಾಗಿ ನಾನು ಬೇಜಾರಲ್ಲಿದ್ದೆ. ಆವಾಗ ಗಜೇಣ್ಣ ಅಂದ್ಬಿಟ್ಟು, ಇಂದ್ರಾನಗರ್ ಗಜೇಣ್ಣ ಅಂದರೆ ನಾನು ಭಾಳ ಆಪ್ತರು, ನಮ್ಮ ಅಣ್ಣ ಥರ. ಅವರು ಇದ್ಕೊಂಡು ಯಾಕೆ ಬೇಜಾರಲ್ಲಿದೆಯಾ ಬಾ ಅಂತ ಅಂದ್ಬಿಟ್ಟು, ಇಲ್ಲಿ ಶೂಟಿಂಗ್ ನಡೀತೈತಣ್ಣ ಇದ್ರ ಹತ್ರ, ಯಾವುದು ಕೆಂಗೇರಿ ಹತ್ರ, ಕ್ಯಾರಿವನ್ ಹತ್ರ ನಾವು ಹೋಗಿ ನಿಂತಿದ್ರಿ. ಅಣ್ಣ ಅಲ್ಲಿದ್ರು, ಧ್ರುವ ಅಣ್ಣ. ಸರಿ ಅಂದ್ಬಿಟ್ಟು ಅಲ್ಲಿಂದನೇ ಬ್ರದರ್ 5 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಬಂದು, ನಾನು ಒಂದು ಹೀರೋನ ಅಷ್ಟು ಹತ್ರದಿಂದ ಅಷ್ಟು ಸರಳತೆಯಾಗಿ ಮಾತಾಡಿದ್ದು ನೋಡಿದ್ದು ನಾನು ಧ್ರುವ ಅಣ್ಣನೇ. ಆಮೇಲೆ ಬಂದ್ಬಿಟ್ಟು ಕ್ಯಾರಿವನ್ ಹತ್ರ ನಾನು ನೋಡಿಬಿಟ್ಟು, ಬ್ರದರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂದ್ರೆ ಅಲ್ಲಿಗೆ ನನಗೆ ಖುಷಿ ಆಗ್ಬೇಕಣ್ಣ. ಅದಾದಮೇಲೆ ನಮ್ಮ ರೇಸ್ಗೆ ಬಂದರು, 0 ಎಕ್ಸ್ಪೆಕ್ಟೇಷನ್ ಅಣ್ಣ, 0. ಒಂದು ಹಾರ ಕೂಡ ಹಾಕ್ಸ್ಕೊಂಡಿಲ್ಲ ಅವರು. ನಾನು ಹಾರ ಹಾಕ್ಸ್ಕೊಳಲ್ಲ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ರೇಸ್ ಎಲ್ಲ ಮುಗೀತು, ಎಲ್ಲ ಆಯಿತು. ಆಮೇಲೆ ಹಿಂಗೆ ನನ್ನ ಮನಸ್ಸಿಗೆ ಬಂತು, ಅಣ್ಣನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಬಿಡೋಣ ಅಂತಂದವಾಗ ಒಂದು ಫಂಕ್ಷನಲ್ಲಿ ಸಿಗ್ತಾರಣ್ಣ. ಅಲ್ಲಿ ಸುಮಾರು ಜನ ಇರ್ತಾರೆ. ನಾನು ಹೋಗಿದ್ದೀನಿ, ನಾನು ಕೈ ಹಿಡ್ಕೊಂಡು ಕರ್ಕೊತಾರೆ ಅವರೇನೆ, ಬನ್ನಿ ಬ್ರದರ್ ಇಲ್ಲಿ ಅಂತ ಅಂದ್ಬಿಟ್ಟು. ನಾನು ಅಲ್ಲಿ ಫುಲ್ಲು ನಾನು ಖುಷಿ ಆಗ್ಬಿಟ್ಟು ಅಲ್ಲೇ ಹೇಳಿದೆ, ಅಣ್ಣ ನಾನು ನಿಮ್ಮ ಹಳ್ಳಿಕಾರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ ನಾನು. ಆಲ್ವೇಸ್ ಎನಿ ಟೈಮ್ ನೀವು ಕರೀರಿ, ನಾನು ಬರ್ತೀನಿ ಅಂದರು. ಆಮೇಲೆ ಮೊನ್ನೆ ನಾವು ಬೀಜದೋರಿಗಳದ್ದು ಸಂಜೀವಣ್ಣ ಮಾಡಿದವಾಗ 101 ಓರಿ, ನೀವು ನಂಬ್ತಿರೋ ಇಲ್ಲೋ, ಅರ್ಜುನ್ ಸರ್ಜಾ ಸರ್ ಮಗಳದ್ದು ಮದುವೆ ಇದರಲ್ಲಿ ಚೆನ್ನೈಯಲ್ಲಿ. ಇವ್ರು ಚೆನ್ನೈಗೆ ಹೋಗವ್ರೆ, ನಾವು ಹಿಂಗೆ ಹೇಳಿದ್ದೀರಿ ಅಂತ ಅಂದ್ಬಿಟ್ಟು ಅವರು ಸ್ವಂತ ಖರ್ಚಲ್ಲಿ ಬಂದು ನಮಗೆ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಟ್ಬಿಟ್ಟವ್ರೆ. ಅಂಥವ್ರಿಗೆ ನಾವು ಯಾಕೆ ಸರ್ ಮಾಡಬಾರ್ದು? ಇವತ್ತವರೆಗೂ 1 ರೂಪಾಯಿ ಇಲ್ಲಿ ತಗೊಂಡಿಲ್ಲ ನಮ್ಮ ಹತ್ರ. ನಾನು ಅವ್ರಿಗೆ ಪ್ರೀತಿಯಿಂದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ನಮ್ಮ ಹಳ್ಳಿ ಕಾರು ಓರಿಗಳಲ್ಲೇ ಕಿಂಗು ನಮ್ಮ ಏಕಲವ್ಯನ ಮಗಳನ್ನ ಅವ್ರು ಇಲ್ಲೇ ಐತೆ. ಅಣ್ಣ ಅವತ್ತು ಬ್ಯುಸಿಯಾಗಿ ಹೋಗಿ ಹೊರಟ್ಬಿಟ್ರು. ಹಂಗೇನೆ ಇವಾಗ ಅವ್ರ ಫಾರ್ಮ್ ತೊಗೊಂಡೋಗ್ಬಿಡ್ತೀನಿ, ದಯವಿಟ್ಟು ಬಂದು ಒಂದು ವೀಡಿಯೋ ಮಾಡಿರಿ. ಆವತ್ತು ಅಣ್ಣನಿಗೆ ಅಲ್ಲಿ ಕೊಟ್ಬಿಟ್ಟು ನಾವು ಬರೋಣ ಅಂತ. ಅಣ್ಣ ನಾವೆಲ್ಲಾದ್ರೂ ಊಟಕ್ಕೆ ಸೇರೋಣ ಅಂದಿದ್ದೆ. ಇಲ್ಲ ನೀವು ಬರಬೇಕು ಊಟಕ್ಕೆ ನಮ್ಮ ಫಾರ್ಮ್ಗೆ ಅಂತ ಕರೆದಿದ್ದಾರೆ. ಆವತ್ತು ಹೋಗಿ ಅವ್ರಿಗೆ ಇದು ಮಾಡಿಬಿಟ್ಟು ಬರೋಣ. ಆಮೇಲೆ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಈ ಸತಿ ರೇಸ್ಗೆ ನಮ್ಮ ಸುದೀಪ್ ಅಣ್ಣನೂ ಬಂದೇ ಬರ್ತಾರೆ, 100% ಬರ್ತಾರೆ. ಅದರಲ್ಲಿ 2 ಮಾತಿಲ್ಲ.